ತೃತೀಯ ಭಾಷೆಗೆ ಗ್ರೇಡ್ಗೆ ಹೈಕೋರ್ಟ್ ತಡೆ ವಿಚಾರ. ಗ್ರೇಡಿಂಗ್ ಬದಲು ಅಂಕವನ್ನೇ ಕೊಡೋದಕ್ಕೆ ಸೂಚನೆ ಕೊಡಲಾಗಿದೆ ಕೋರ್ಟ್ನಿಂದ. ಸೊ ಇಂದು ಸಂಜೆ ಸಿಎಂ ಭೇಟಿ ಆಗ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧು ಬಂಗಾರಪ್ಪ ಅವರು ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಮುಂದಿನ ಕ್ರಮದ ಬಗ್ಗೆ ಚರ್ಚೆ ಮಾಡ್ತಾರೆ ಶಿಕ್ಷಣ ಸಚಿವರು. ಸಿಎಂ ಭೇಟಿಯ ಬಳಿಕ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ ಮಧು ಬಂಗಾರಪ್ಪ. ಇವತ್ತೇ ಎಸ್ಎಸ್ಎಲ್ಸಿ ಫಲಿತಾಂಶದ ದಿನಾಂಕವನ್ನು ಪ್ರಕಟ ಮಾಡಬಹುದಾದ ಸಾಧ್ಯತೆ ಇದೆ. ಈ ಹಿಂದಿ ಭಾಷೆದು ಗ್ರೇಡು ಅಂಕ ಈ ವಿಚಾರ ಒಂಚೂರು ಗೊಂದಲದಲ್ಲಿತ್ತು, ಕೋರ್ಟ್ನಲ್ಲಿ ಇತ್ತಲ್ಲ. ಸೊ ಆ ಕಾರಣಕ್ಕಾಗಿ ಹಾಗೆ ಉಳಿಸ್ಕೊಂಡಿದ್ರು ಎಸ್ಎಸ್ಎಲ್ಸಿ ಫಲಿತಾಂಶದ ದಿನಾಂಕ ಪ್ರಕಟ ಮಾಡೋದನ್ನು. ಇವತ್ತು ಸಿಎಂರನ್ನ ಭೇಟಿ ಆಗ್ತಾರೆ. ಸಿಎಂರನ್ನ ಭೇಟಿಯಾಗಿ ಚರ್ಚೆಯನ್ನು ಮಾಡಲಿದ್ದಾರೆ. ಚರ್ಚೆಯ ನಂತರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಅನೌನ್ಸ್ ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತೇ ಎಸ್ಎಸ್ಎಲ್ಸಿ ಫಲಿತಾಂಶ ಯಾವುದು ಪ್ರಕಟ ಆಗುತ್ತೆ ಅಂತ ದಿನಾಂಕವನ್ನು ಪ್ರಕಟಿಸಬಹುದಾದ ಸಾಧ್ಯತೆ ಇದೆ. ಸಿಎಂ ಭೇಟಿ ಬಳಿಕ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ ಮಧು ಬಂಗಾರಪ್ಪ. ನೋಡಿ, ಈ ತೃತೀಯ ಭಾಷೆ ಹಿಂದಿಗೆ ಅಂಕ ಏನು ಬೇಡ, ಗ್ರೇಡ್ ಅಂತ ಹೇಳಿದರು. ABCD ಈ ರೀತಿಯಲ್ಲಿ ಕೊಡ್ತೀವಿ ಅಂತ ಹೇಳಿದರು. ಸೊ ಅದಾದಮೇಲೆ ಕೋರ್ಟ್ ಮೆಟೀರಿಯಲ್ ಆಗಿತ್ತು ಇದೊಂದು ವಿಚಾರ. ಇದೀಗ ಕೋರ್ಟ್ ಇಲ್ಲ, ಆ ಥರ ಗ್ರೇಡಿಂಗ್ ಏನಿಲ್ಲ, ಅಂಕವನ್ನೇ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಸೊ SSLC ರಿಸಲ್ಟ್ ಒಂದು ಅನೌನ್ಸ್ ಮಾಡಿರಲಿಲ್ಲ, ಈಗ ಅನೌನ್ಸ್ ಮಾಡಬೇಕಾಗತ್ತೆ. ಒಂದು ಕ್ಲಾರಿಟಿ ಅನ್ನೋದು ಸಿಗ್ತಲ್ಲ, ಅನೌನ್ಸ್ ಮಾಡಬೇಕಾಗತ್ತೆ. ಇವತ್ತು ಸಂಜೆ ಸಿಎಂರನ್ನ ಭೇಟಿ ಆಗಲಿದ್ದಾರೆ. ಇದೇ ವಿಚಾರದ ಬಗ್ಗೆ ಚರ್ಚಿಸೋದಕ್ಕೆ, ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಅಂತ. ಸಿಎಂ ಭೇಟಿಯ ಬಳಿಕ SSLC ಫಲಿತಾಂಶದ ದಿನಾಂಕವನ್ನು ಪ್ರಕಟ ಮಾಡಬಹುದಾದ ಸಾಧ್ಯತೆಗಳು ಇದೆ. ಮಧು ಬಂಗಾರಪ್ಪ ಅವರು ಪ್ರಕಟ ಮಾಡಬಹುದು ಆಮೇಲೆ.